ಇಲ್ಲಿ ಹೋಳಿಗೆ ಇದೆ, ಬಜ್ಜಿ ಇದೆ, ಚಿತ್ರಾನ್ನ ಇದೆ, ಚಪಾತಿ ಇದೆ, ಪಲ್ಯ ಇದೆ, ಹಪ್ಪಳ ಇದೆ, ಮತ್ತಿನ್ನ ಮೊಸರನ್ನ ಸಿಗುತ್ತೆ, ಮತ್ತಿನ್ನ ಅನ್ನ ಸಾರು ಬಿಳಿ ಅನ್ನ ಕೂಡ ಸಿಗುತ್ತೆ. ಅಂದಾಜು ಇದಕ್ಕೆ ಎಷ್ಟು ಅಮೌಂಟ್ ಕೊಡ್ಬೋದು ಹೇಳಿ? ಅಮೌಂಟೇ ಇಲ್ಲ, ಕಂಪ್ಲೀಟಾಗಿ ಉಚಿತವಾಗಿ ಸಿಗುತ್ತೆ, ಇಷ್ಟೂ ಫ್ರೀಯಾಗಿ. ಅಂದರೆ ನಾನು ಈ ಪ್ಲೇಟಲ್ಲಿ ಇನ್ನೂ ಜಾಗ ಸಾಲಲ್ಲ, ಅಷ್ಟು ಮೊಸರನ್ನ ಆಗಿರ್ಬೋದು, ಬಿಳಿ ಅನ್ನ ಸಾರು ಕಂಪ್ಲೀಟಾಗಿ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಪ್ರತಿದಿನ ಉಚಿತವಾಗಿ 150ರಿಂದ 200 ಜನಕ್ಕೆ ಈ ರೀತಿ ಹಬ್ಬದ ಊಟ ಅಂತಾನೆ ಹೇಳ್ಬೋದು, ಇದನ್ನು ಉಚಿತವಾಗಿ ಕೊಡ್ತಾ ಇದ್ದಾರೆ. ಅಂದರೆ ಬಹಳನೇ ಖುಷಿ ಆಯಿತು. ಎಲ್ಲಿ ಅಂದರೆ ಸರ್ ನಮಸ್ತೆ. ನಮಸ್ಕಾರ ಸರ್, ತಮ್ಮ ಹೆಸರು? ಕೃಷ್ಣ ಅಂತ. ಕೃಷ್ಣ ಅವರು. ಸರ್, ಇದು 35 ವರ್ಷದಿಂದ ನಮ್ಮ ಸಿದ್ಧಾಶ್ರಮ ವತಿಯಿಂದ ಈ ಅನ್ನದಾನ ಏರ್ಪಡಿಸಿದ್ದೇವೆ. ನಮ್ಮ ತಂದೆ ಆದವರು ಶ್ರೀನಿವಾಸ್ ಅಂತ ಅವರು ಏರ್ಪಡಿಸಿದ್ದು. ಅದಾಗಿ 35 ವರ್ಷದಿಂದ ಕೂಡ ನಡ್ಕೊಂಡ್ ಬರ್ತಾ ಇದೆ. 35 ವರ್ಷಗಳ ಮುಂಚೆ ನಮ್ಮ ಆಶ್ರಮದಲ್ಲಿ ಒಳಗೆ ಕೂಡಿಸಿ ಊಟ ಆಗ್ತಾ ಇದ್ವಿ. ಕೋವಿಡ್ ನಂತರ ಈ ತರ ಪ್ಯಾಕೆಟ್ ಸಿಸ್ಟಮ್ ಮಾಡಿ ಕಳೆದ 5 ವರ್ಷದಿಂದ ಇದೇ ಪ್ಯಾಕೆಟ್ ಸಿಸ್ಟಮ್ 160ರಿಂದ 180 ಜನವರೆಗೂ ನೀವು ನೋಡ್ತಾ ಇದ್ದೀರಲ್ಲ, ಅದೇ ತರ ನಾವು ಅನ್ನದಾನ ಮಾಡ್ತಾ ಇದ್ದೀವಿ. ಈ ಪ್ಯಾಕೆಟ್ ಸಿಸ್ಟಮ್ ಬಂದು 2 ತರ ಅನುಕೂಲ ಇದೆ. ಅವರಿಗೆ ಸಾಕಷ್ಟು ತಿಂದು ರಾತ್ರಿವರೆಗೂ ಇಟ್ಕೊಂಡು ತಿನ್ಬೋದು, ಅಥವಾ ಮನೆಯವರಿಗೆ ಹಂಚ್ಕೊಂಡು ತಿನ್ಬೋದು. ಸೊ ಇದು ಕೂಡ 450 ಗ್ರಾಮ್ಸ್ ಆಫ್ ರೈಸ್, ಒಂದು ಸ್ವೀಟು, ದಾನಿಗಳು ಏನು ಇಚ್ಛೆ ಪಡ್ತಾರೆ ಅದರಂತೆ ನಾವು ಅನ್ನದಾನ ಮಾಡ್ತಾ ಇದ್ದೀವಿ. ಇವತ್ತು ಒಬ್ಬಟ್ಟಿದೆ, ಬಜ್ಜಿ ಇದೆ, ಸ್ವೀಟ್ ಇದೆ, 2 ವೆರೈಟಿ ಸ್ವೀಟ್ ಇದೆ, ಚಿತ್ರಾನ್ನ, ಮೊಸರನ್ನ, ಇಷ್ಟು ವೆರೈಟಿ ಕೂಡ ತೃಪ್ತಿಯಾಗಿ ಅವರು ತಿನ್ನಲಿಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಹೌದು ಹೌದು ಸರ್, ಮೃಷ್ಟಾನ್ನ ಭೋಜನ ಅಂತಾನೆ ಹೇಳ್ಬೋದು. ಸೊ ನಾನು ಅದೇ ಅನ್ಕೋತಾ ಇರ್ತೀನಿ, ಉಚಿತವಾಗಿ ಇಷ್ಟೆಲ್ಲ ಕೊಡ್ತಾ ಇರೋಂಥದ್ದು ಸುಮ್ಮನೆ ಅಲ್ಲ ಸರ್. ಸೊ ಅದು ಈಗಿನ ಪ್ರೆಸೆಂಟ್ ಇರುವಂಥ ಕಾಲದಲ್ಲಿ ಸೊ ಇಷ್ಟು ಜನಕ್ಕೆ ಉಚಿತವಾಗಿ, ಬಟ್ ಅವಾಗಿಂದನೂ ಕೊಡ್ತಾ ಇದ್ದೀರಾ, ಅದೊಂದು ಖುಷಿ ವಿಚಾರ. ಸೊ ಪ್ರತಿದಿನ ಇರುತ್ತಾ ಸರ್? ಅಂದ್ರೆ ಇವಾಗ ಭಾನುವಾರನೂ ಇರುತ್ತಾ ಸರ್? ಆಲ್ 365 ಡೇಸ್ ಈ ಅನ್ನದಾನ ಒಂದು ದಿನ ಕೂಡ ನಾವು ಬಾಗಿಲು ಹಾಕಿಲ್ಲ. ಇದಕ್ಕೆ ಕೈ ಜೋಡಿಸೋ ನಮ್ಮ GSS ಚಾರಿಟಬಲ್ ಫೌಂಡೇಶನ್ನು, ಹಾಗೆ ರಾಜಮೌಳಿ ಸುಂದರಂ ಅಯ್ಯರ್ ಟ್ರಸ್ಟ್ ಅವರು, ಹಾಗೆ ಸಂಪರ್ಣ ಟ್ರಸ್ಟ್ ಅವರು, ಕಾಶಿ ಮಠದವರು, ಇವರೆಲ್ಲ ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಾರೆ ಈ ಅನ್ನದಾನಕ್ಕೆ. ಆ್ಯಂಡ್ ಯು ಹ್ಯಾವ್ ಲಾಟ್ ಆಫ್ ಟ್ರಾನ್ಸ್ಪರೆನ್ಸಿ ಇಲ್ಲಿ. ನಮ್ಮ ಸಾಹೇಬರಾದ ಸೀತಾರಾಮ್ ಅವರು ಕೂಡ ಇಚ್ಛೆ ಪಡೆದಂತೆ ಎಲ್ಲರಿಗೂ ಯಾರು ಬರೀ ಕೈಯಲ್ಲಿ ಹೋಗಬಾರ್ದು ಅಂತ ಹೇಳಿ ಈ ಅನ್ನದಾನ ಮಾಡ್ತೀವಿ. ಹಾಗೆ ಕೆಲವೊಂದು ಕಂಪನಿಯಿಂದ CSR ಫಂಡ್ಸ್ ಕೂಡ ಬರುತ್ತೆ. ಈ ಅನ್ನದಾನ 365 ಡೇಸ್ ಒಬ್ಬರು ಕೂಡ ನಿಮಗೆ ಬರೀ ಕೈಯಲ್ಲಿ ಹೋಗಲ್ಲ ಇಲ್ಲಿ ಬಂದವರು. ಆ ಥರ ಅನ್ನದಾನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಎಲ್ಲ ಪ್ರತಿಯೊಂದು ಕೂಡ ನೀವೇನೇ ಪ್ರಿಪೇರ್ ಮಾಡುವ? ಸರ್, ನಮ್ಮಲ್ಲಿ ಪ್ರೊಫೆಷ್ನಲ್ ಇದೆ, ಜಾಗ ಇದೆ, ಎಲ್ಲ ಅನುಕೂಲ ಇದೆ. ನಾವು ಅನ್ನದಾನ ಮಾಡ್ತಾ ಇಲ್ಲ, ಅನ್ನದಾನ ಮಾಡಿಸ್ತಾ ಇದ್ದೀವಿ. ಸೊ ಈ ಪ್ರೊಫೆಷ್ನಲ್ಸ್ನ ಇಟ್ಕೊಂಡೆ ನಾವೇನು ಮಾಡ್ತಾ ಇದ್ದೀವಿ, ಯಾರಿಗೆ ಆಗಲ್ಲ ಅವ್ರು ಬಂದು ನಮಗೆ 500ರಿಂದ 10,000 ರೂಪಾಯಿವರೆಗೂ ಅಮೌಂಟ್ ಕೊಡ್ತಾರೆ. ಆ ಅಮೌಂಟಲ್ಲೇ ಅನ್ನದಾನ ಮಾಡ್ತೀವಿ. ಓಕೆ ಓಕೆ, ಸೂಪರ್ ಸರ್. ಜನಗಳಿಂದನೂ ನಡೀತಾ ಇದೆ. ಕಳೆದ 35 ವರ್ಷದಿಂದನೂ ಅನ್ನದಾನ ನಿಂತಿಲ್ಲ, ಒಂದು ದಿನನೂ ನಿಂತಿಲ್ಲ. ಈವನ್ ಕೋವಿಡ್ ಟೈಮಲ್ಲಿ ಕೂಡ 800 ಜನಕ್ಕೆ ಅನ್ನದಾನ ಮಾಡಿದ್ದೀವಿ. ಅದಲ್ದಿರ ಇಲ್ಲಿ ಮೆಡಿಕಲ್ ಕ್ಯಾಂಪ್ಸ್ ಆಗುತ್ತೆ, ಬ್ಲಡ್ ಕ್ಯಾಂಪ್ಸ್ ಆಗುತ್ತೆ, ಮತ್ತು ಇಯರಿಂಗ್ ಏಡ್ಸ್ ಕೊಡ್ತೀವಿ, ಸ್ಪೆಕ್ಟಿಕಲ್ಸ್ ಕೊಡ್ತೀವಿ. ಸೊ MS ರಾಮಯ್ಯ ನಮ್ಮ ಸಾಹೇಬರು ಸೀತಾರಾಮ್ ಅವರ ಹಾಸ್ಪಿಟ್ಲಲ್ಲಿ ಕೂಡ ಆಗದಿರೋರಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡಿಸ್ತೀವಿ ಕಾರ್ಡ್ ಕೊಟ್ಟು ಸಿದ್ಧಾಶ್ರಮದಿಂದ. ಈ ಸಿದ್ಧಾಶ್ರಮ 1930ರಲ್ಲಿ ಸ್ಥಾಪನೆ ಆಗಿತ್ತು. ರಾಮಚೈತನ್ಯ ಗುರುಗಳಿಂದ ಸ್ಥಾಪನೆ ಆಗಿ
ಅಲ್ಲಿಂದ ನಡ್ಕೊಂಡ್ ಬಂದಿದ್ದು. ಅದಾಗ ಅನ್ನದಾನ ಬಂದು ನಮ್ಮ ತಂದೆಯವರು ಶ್ರೀನಿವಾಸ್ ಅವರು ಸ್ಟಾರ್ಟ್ ಮಾಡಿದ್ದು 35 ವರ್ಷದ ಹಿಂದೆ ಇಲ್ಲ, ಅಲ್ಲಿಂದ ಇಲ್ಲಿವರೆಗೂ ನಡ್ಕೊಂಡ್ ಬರ್ತಾ ಇದೆ. ಮತ್ತಿನ್ನ ಯಾವ ಸಮಯದಲ್ಲಿ ನೀವು ಅನ್ನದಾನ ಇದು ಪ್ರತಿನಿತ್ಯ 12 ಗಂಟೆಗೆ ಪೂಜೆ ಆಗ್ತದೆ, 12:15 ಅನ್ನದಾನ ಸ್ಟಾರ್ಟ್ ಆಗ್ತದೆ, ಅಪ್ ಟು 1:30ವರೆಗೂ ಅನ್ನದಾನ ಇರ್ತದೆ. ನಮ್ಮಲ್ಲಿ ಒಂದು ನೇಮ ಇದೆ, ಬಂದು ಕ್ಯೂ ನಿಲ್ಬೇಕು, ನಾವು ಬಟ್ಟೆ ನೋಡಲ್ಲ, ಅವ್ರ ಮೊಬೈಲ್ ನೋಡಲ್ಲ. ನಮ್ಮಲ್ಲಿ ಒಂದು ಬ್ಯಾಗ್ ತರಬೇಕು, ಒಂದು ಮಾಸ್ಕ್ ಹಾಕಬೇಕು. ಸೊ ಇದೆರಡೂ ಕೂಡ ನಮ್ಮಲ್ಲಿ ಒಂದು ಸ್ಟ್ಯಾಂಡರ್ಡ್ ಆಗಿ ಮೇಂಟೈನ್ ಮಾಡಿದ್ವಿ. ಯಾರು ಕ್ಯೂಲ್ ನಿಂತ್ಕೊಳ್ತಾರೋ ಕೆಲವೊಂದು ಏನೋ ಒಂದು ಮರ್ತು ಬಂದು ನಿಂತಿರ್ತಾರೆ. ಸೊ ಅದಾಗಿ ಅವ್ರಿಗೆ ಅವಶ್ಯಕತೆ ಇದ್ದರೆ ಮಾತ್ರ ಕ್ಯೂಲ್ ನಿಲ್ತಾರೆ. ಅಂಥವ್ರಿಗೆ ನಾವು ಡೆಫಿನೆಟ್ ಆಗಿ ಏನು ಕೊಡಬೇಕೋ ಎಲ್ಲ ಕೊಟ್ಟು ಕಳಿಸ್ತೇವೆ. ಓಕೆ ಓಕೆ. ಯಾವ ಏರಿಯಾ ಸರ್ ಇದು? ಇಲ್ಲಿ ಇದು ಮಲ್ಲೇಶ್ವರಂ 17 ಕ್ರಾಸ್ ಸಂಪಿಗೆ ರಸ್ತೆ ಪಕ್ಕದಲ್ಲೇ ಇರೋದು ಶ್ರೀ ಸಿದ್ಧಾಶ್ರಮ ಅಂತ. ಸಿದ್ಧಾಶ್ರಮ, ಶ್ರೀ ಸಿದ್ಧಾಶ್ರಮ ಮಲ್ಲೇಶ್ವರಂ 17 ಕ್ರಾಸ್ ರಂಗನಾಥಪುರ. ಗೂಗಲಲ್ಲಿ ಕೂಡ ಶ್ರೀ ಸಿದ್ಧಾಶ್ರಮ 17 ಕ್ರಾಸ್ ಅಂತ ಹೇಳಿದ್ರೆ ಯು ವಿಲ್ ಗೆಟ್ ಆಲ್ ದ ಡೀಟೇಲ್ಸ್. ಓಕೆ ಸೂಪರ್ ಸರ್. ಹಾಗೆ ಒಂದ್ಸತಿ ಕಿಚನ್ ಏನಾದರೂ ನೋಡ್ಬೋದು? ಡೆಫಿನೆಟ್ ಆಗಿ. ಓಕೆ ಸರ್, ಇದು ಕೂಡ ನಿಮ್ದೇನಾ? ಹೌದು, ಬಿಲ್ಡಿಂಗ್ ಸಂಬಂಧಪಟ್ಟಿದ್ದು? ಹೌದೌದು, ಸೇಮ್. ಇಲ್ಲಿ ಮಕ್ಕಳುಗಳಿಗೆ ಓದ್ಕೊಳ್ಳೋದಕ್ಕೆ ಉಚಿತವಾಗಿ ಕೊಡ್ತೀವಿ ನಾವು ಜಾಗ. ಓ ಹೌದಾ? ಅಂದ್ರೆ ಓದುವುದಕ್ಕೂ ಪರ್ಮಿಷನ್ ಇದೆ? ಹೌದೌದು. ಈಗ ಸಿಂಗಲ್ ಬೆಡ್ರೂಮ್ ಮನೆ ಇದೆ ಅಂಥವ್ರಿಗೆ ಉಚಿತವಾಗಿ ಇಲ್ಲಿ ಉಳ್ಕೊಳ್ಳಿಕ್ಕೆ ಜಾಗ ಕೊಡ್ತೀವಿ. ಓದ್ಲಿಕ್ಕೆ ರಾತ್ರಿವರೆಗೂ 3 ಗಂಟೆವರೆಗೂ ಓದ್ಲಿಕ್ಕೆ ಜಾಗ ಕೊಡ್ತೀವಿ ಮಕ್ಕಳಿಗೆ. ಸೊ ಐ ಥಿಂಕ್ ಇಟ್ ಈಸ್ ಇನ್ ಕ್ಲೀನಿಂಗ್ ಸ್ಟೇಷನ್. ಇವಾಗ ಕಿಚನ್ ಬೇಡ. ಅದೇ ಅದೇ. ಸ್ಟೋರ್ ಇದೆ. Sir, this is our Annadana stores. So we'll start with ragi, wheat, ಗೋಧಿ ಹಿಟ್ಟು ಮತ್ತೆ ರಾಗಿ ಎರಡೂ ಇರುತ್ತೆ. ರಾಗಿ ಹಿಟ್ಟಾಗಿ ಮಾಡಿಸ್ತೀವಿ. ಹಾಗೆ ಇದು ದಾಲ್ ಸೆಕ್ಷನ್ನು, ರೈಸ್ ಸೆಕ್ಷನ್ನು. ನೀವು ನೋಡ್ಬೋದು ಎಲ್ಲದರಲ್ಲೂ ಡೇಟ್ಸ್ ಇರುತ್ತೆ. ಸೊ ಇದು ಬಂದು ಫಿಫೋ ಮೇಂಟೈನ್ ಆಗುತ್ತೆ, ಫಸ್ಟ್ ಇನ್ ಫಸ್ಟ್ ಔಟ್ ಆಗುತ್ತೆ. ಸೊ ಆ ಥರ ಸಿಸ್ಟಮಲ್ಲಿ ಇದು ಕೂಡ ಕ್ಲೀನಾಗಿ ಈ ವಾರಕ್ಕೆ ಮುಂದಿನ ವಾರಕ್ಕೆ ಕೂಡ ರೆಡಿ ಇಟ್ಬಿಟ್ಟಿರ್ತೀವಿ. ಸೊ ಆ್ಯಂಡ್ ಯು ಕ್ಯಾನ್ ಸಿ ದ ಕ್ವಾಲಿಟಿ ಆಫ್ ದ ದಾಲ್ ಆಲ್ಸೋ. ಅಂದರೆ ಪ್ರತಿಯೊಂದು ಕೂಡ ನೀಟಾಗಿ ಏನೋ ಒಂದು ಕೊಡಬೇಕು ಅಂತ ಏನಿಲ್ಲ, ಹೀಗೆ ಕೊಡಬೇಕು, ನೀಟಾಗಿ ಕೊಡಬೇಕು ಅನ್ನುವಂಥದ್ದು ನಮ್ಮಲ್ಲಿ ಒಂದು ಹುಳ ಕೂಡ ಇರಲ್ಲ. ಸೊ ಕೆಳಗೆ ಕೂಡ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿರ್ತೇವೆ, ತುಂಬಾ ನೀಟಾಗಿ. ಅಂಡ್ ಮೋರ್ ಓವರ್ ವಿ ಕೀಪ್ ಎವ್ರಿಥಿಂಗ್ ಇನ್ ಅ ಟ್ರಾನ್ಸ್ಪರೆನ್ಸಿ ವೇ. ಸೊ ಎಲ್ಲ ಕೂಡ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಸೊ ಯಾವುದೇ ಒಂದು ಹುಳ ಬಂದರೂ ಕೂಡ ಕ್ಲೀನ್ ಮಾಡೋ ಪ್ರೋಸೆಸ್ಸಲ್ಲಿ ಇಟ್ಕೊಳ್ತೀವಿ. ಸಪೋಸ್ ಈ ಹುಳ ಬಿಡೋ ಚಾನ್ಸಸ್ ಇದ್ದರೆ ವಿಲ್ ಸ್ಟೋರ್ ಇಟ್ ಲೈಕ್ ದಿಸ್. ಓಕೆ ಓಕೆ. ಆಮೇಲೆ ಡ್ರೈ ಫ್ರೂಟ್ಸ್ ಕೂಡ ಯೂಸ್ ಮಾಡ್ತೀವಿ. ಹೌದಾ? ಇದು ಬಂದು ನಮಗೆ ಸ್ವೀಟ್ಗಾಗಲಿ ಪಾಯಸಕ್ಕಾಗಲಿ ವಿಲ್ ಯೂಸ್ ದ ಡ್ರೈ ಫ್ರೂಟ್ಸ್ ಆಲ್ಸೋ. ಸೂಪರ್. ಆ್ಯಂಡ್ ವೆಜಿಟೇಬಲ್ಸ್ ಆಲ್ಸೋ ವಿ ಹ್ಯಾವ್ ಇನ್ ಒನ್ ಮೋರ್ ಪ್ಲೇಸ್. And we use the branded oils only, like Sun Pure. Okay. And even powders also we use MTR. So ಎಲ್ಲ ಗಮನಿಸ್ಬೋದು ನೀವು. ಯಾವುದು ಕೂಡ ಲೋಕಲ್ ಆಗಲಿ we don't use. Okay. We use only MTR products for Annadana. Super sir. And mainly oil. ಅದು ಕೂಡ we use Sun Pure. And minimum stock per month we keep like this always. Okay. So 1 month consumptions ಏನಿದೆ ಅದೇ ಕೂಡ ಮೇಂಟೈನ್ ಮಾಡ್ತೀವಿ. Okay. So it works with somewhere as a Kanban system ತರ. ಒಂದು ಖಾಲಿ ಆಗ್ತಾ ಇದ್ದಂಗೆ ಒಂದು ಪ್ರೊಕ್ಯೂರ್ ಮಾಡ್ತೀವಿ. ಸಾಮಾನು ಕೂಡ ಹಾಳಾಗಲ್ಲ ನಮ್ಮ. ಸೊ ಅದೇ ಥರ ಸ್ಟೋರ್ ಮೇಂಟೈನ್ ಮಾಡಿದ್ವಿ. ಸೂಪರ್ ಸರ್. ಸರ್ ಇವಾಗ ಯಾವತ್ತೂ ಕೂಡ ಅಯ್ಯೋ ನಡೆಸ್ತಾ ಇರೋದು ಕಷ್ಟ ಆಗ್ತಿದೆ, ಏನು ಮಾಡೋದು, ಬೇರೆ ಏನಾದರೂ ಆಪ್ಷನ್ ಇದೆಯಾ, ಆ ಥರ ಏನಾದರೂ ಆಗಿದ್ದುಂಟಾ ಯಾವಾಗ ಆದರೂ? ಸರ್ ಕೋವಿಡ್ ಟೈಮಲ್ಲಿ ನಮ್ಮಲ್ಲಿ ಹಣ ಇತ್ತು, ಪ್ರಾವಿಷನ್ ಇರಲಿಲ್ಲ. ಬಟ್ ಆ ಕಲ್ತಿದ್ದ ಬುದ್ಧಿನೇ ಇವತ್ತು ಈ ಸ್ಟೋರ್ ಹೀಗೆ ಕಾರಣ. ಸೊ ಮಿನಿಮಮ್ ಮ್ಯಾಕ್ಸಿಮಮ್ ಅಂತ ಹೇಳಿ ಏನು ಮಾಡಿರ್ತೀವಿ ರೈಸ್ ಲೆವೆಲ್ಗಾಗಲಿ, ಆ ಕೋವಿಡಲ್ಲಿ ಕಲ್ತಿದ್ದೆ ಈಗ ಕೂಡ ಮ್ಯಾನೇಜ್ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟ್ ಇದು ಏನಿದ್ರು 1-1.5 ತಿಂಗಳಿಗೆ ನಮಗೆ ಪ್ರಾವಿಷನ್ಸು ಆಲ್ಮೋಸ್ಟ್ ಇರುತ್ತೆ. ಡೆಫಿನೆಟ್ ಆಗಿ ವಿ ಕ್ಯಾನ್ ಮ್ಯಾನೇಜ್ ಇಟ್. ಸೂಪರ್ ಸರ್, ತುಂಬ ಒಳ್ಳೆ ಕೆಲಸ. ಸೊ ಹೀಗೆ ಮುಂದುವರಿಲಿ, ಯಾವುದೇ ತೊಂದರೆ ಇಲ್ಲದೆ ಮುಂದುವರಿಲಿ ಅಂತ ನನಗೂ ಆಸೆ. ಸರ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ದಯವಿಟ್ಟು ಊಟ ಮಾಡಿ ಟೇಸ್ಟ್ ನೋಡಿ. ನಮ್ಮ ಟೇಸ್ಟ್ ಅನ್ನೋದಕ್ಕಿಂತ ಊಟ ಅಂತ ಹೇಳ್ಬೋದು ಸರ್. ನೀವು ಈ ಸ್ಟೋರ್ ನೋಡಿದ್ರೆ ಕ್ವಾಲಿಟಿ ಆಫ್ ಫುಡ್ ಹೇಗಿರ್ಬೋದು ಅನ್ನೋದು ನಿಮಗೆ ಅನ್ಕೊಳ್ಬೋದು. ಖಂಡಿತ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಹೋಳಿಗೆ ಪ್ರತಿದಿನ ಹೋಳಿಗೆ ಇರುತ್ತೆ. ಸೊ ಲಾಸ್ಟ್ ಟೈಮು ನಾನು ನೋಡ್ಕೊಂಡು ಹೋದಾಗ ಅವಾಗಲೂ ಹೋಳಿಗೆ ಇತ್ತು, ಈಗಲೂ ಹೋಳಿಗೆ ಇದೆ. ಸೊ ಸೂಪರ್, ಪ್ರತಿದಿನ ಸಿಹಿ ಕೊಡ್ತಾರಲ್ಲ, ನನಗೆ ಅದೇ ಖುಷಿಯಾಗಿದ್ದು. ನಾನು ಯಾವುದೇ ಕಾರಣಕ್ಕೂ ಟೇಸ್ಟ್ ಬಗ್ಗೆ ಮಾತಾಡೋದಿಲ್ಲ. ಹೊಟ್ಟೆ ತುಂಬ ಅನ್ನ ಸಿಗುತ್ತಲ್ಲ, ಅದು ಬಹಳನೇ ಇಂಪಾರ್ಟೆಂಟು. ಹಸಿದಾಗ ಹೊಟ್ಟೆ ತುಂಬ ಅನ್ನ ಸಿಗೋದೆ ಬಹಳ ಮುಖ್ಯ. ಅದು ಸಿಗ್ತಾ ಇದೆ ಈ ಜಾಗದಲ್ಲಿ. ಅನ್ನದಾನಿಗಳು ಬೇಕಾದರೆ ಬಂದು ಸಹಾಯ ಮಾಡಿ, ಅನ್ನದಾಸೋಹಕ್ಕೂ ಕೂಡ ನೀವು ಹೆಲ್ಪ್ ಮಾಡ್ಬೋದು ಸ್ಥಿತಿವಂತರಾಗಿದ್ದರೆ. ಅಥವಾ ನಾನು ಅಷ್ಟು ಸ್ಥಿತಿವಂತ ಅಲ್ಲ, ನನಗೆ ಅನ್ನದ ಸಹಾಯ ಬೇಕಾಗಿದೆ ಅಂತ ಅಂದಾಗ ನೀವು ಈ ಕಡೆ ಬಂದಾಗ ಹೊಟ್ಟೆ ತುಂಬ ಊಟ ಮಾಡಿ ಹೋಗ್ಬೋದು. ಸೂಪರ್, ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ.